ನೀವೇನಾದರೂ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಜಾಬ್ ಹುಡುಕ್ತಾ ಇದ್ದೀರಾ? ಅದು ಕೂಡ ಫ್ರೆಷರ್ಸಾ? ಜಾಸ್ತಿ ಏನು ಓದಿಲ್ಲ, ಜಾಸ್ತಿ ಸ್ಕಿಲ್ಸ್ಗಳಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಿಮಗೆ ಒಂದು ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಎರಡರಲ್ಲಿ ಯಾವ್ದು ಬೇಕಾದ್ರೂ ವರ್ಕ್ ಮಾಡಬೇಕು ಅನ್ನೋ ಆಸೆನಾ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಅದು ತುಂಬಾ ಸಿಂಪಲ್ ಆಗಿದೆ. ನೀವೇನಾದರೂ ಪಾರ್ಟ್ ಟೈಮ್, ಫುಲ್ ಟೈಮ್, ಫ್ರೀಲಾನ್ಸಿಂಗ್ ರೀತಿಯಾದಂಥ ಕೆಲಸನ ಹುಡುಕ್ತಾ ಇದ್ದೀರಾ ಅಂದರೆ ಇಲ್ಲಿ ನೀವು ಆರಾಮಾಗಿ ವರ್ಕ್ನ ಮಾಡ್ಬೋದು. ಯಾಕಂದರೆ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇದೆ. ಯಾವುದೇ ರೀತಿ ವರ್ಕಿಂಗ್ ಅವರ್ಸ್ ಅಥವಾ ಶೆಡ್ಯೂಲ್ಸ್ ಇಲ್ಲಿ ಇರೋದೇ ಇಲ್ಲ. ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಹಾಗೆ ನೀವೇನಾದರೂ ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಿರೋರಾಗಿದ್ದರೂ ನಿಮಗೊಂದು ಬೆಸ್ಟ್ ಅಪಾರ್ಚುನಿಟಿ ಅಂತ ಹೇಳ್ತೀನಿ. ಈಸಿ ಆದಂಥ ಕೆಲಸ, ಅದು ಕೂಡ ಫ್ಲೆಕ್ಸಿಬಲ್ ಆಗಿ ನಿಮ್ಮ ಓನ್ ಶೆಡ್ಯೂಲ್ಸಲ್ಲಿ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ನೀವಿಲ್ಲಿ ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ಜೊತೆಗೆ ನಿಮ್ಗೆ ಯಾವುದೇ ರೀತಿ ಎಕ್ಸ್ಟ್ರಾ ಸ್ಕಿಲ್ಸ್ಗಳು ಬೇಕು ಅನ್ನೋ ನೆಸೆಸಿಟಿ ಕೂಡ ಇರೋದಿಲ್ಲ. ಜಸ್ಟ್ ನಿಮ್ಮ ಒಂದು ಮೊಬೈಲ್ ಡೇಟಾ ಇದ್ದರೆ ಇಲ್ಲಿ ವರ್ಕ್ನ ಮಾಡ್ಬೋದಾಗಿರುತ್ತೆ. ಲ್ಯಾಪ್ಟಾಪ್ ಬೇಕು ಅನ್ನೋ ನೆಸೆಸಿಟಿ ಕೂಡ ಇಲ್ಲ. ಹಾಗೆ ನೀವು ಇಲ್ಲಿ ಯಾವುದೇ ರೀತಿ ಕಾಲಿಂಗ್, ಸೇಲ್ಸ್, ಟಾರ್ಗೆಟ್ ರಿಲೇಟೆಡ್ ವರ್ಕ್ಸ್ನ ಮಾಡೋಗಿಲ್ಲ. ನಿಮ್ಮ ರೋಲ್ ಬಂದು ಡೇಟಾ ಎಂಟ್ರಿ, ಟೈಪಿಂಗ್ ಅಥವಾ ಕಾಪಿ ಪೇಸ್ಟ್, ಜಸ್ಟ್ ಒಂದು ಚಾಟ್‌ಜಿಪಿಟಿಲಿ ಸರ್ಚ್ ಮಾಡುವಂಥದ್ದು, ಈ ರೀತಿಯಾದಂಥ ಕೆಲಸ ಇರುತ್ತೆ. ಇನ್ನು ಈ ವಿಡಿಯೋದಲ್ಲಿ ನೀವು ಎಕ್ಸಾಕ್ಟಾಗಿ ನಿಮ್ಮ ವರ್ಕ್ ಏನು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಡಿಟೇಲ್ ಆಗಿ ಹೇಳಿದ್ದೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಇಲ್ಲಾಂದರೆ ಇಂಟರ್ವ್ಯೂ ಕಾಲ್ ಮಾಡಿದಾಗ ಅಥವಾ ಇಮೇಲ್ ಬಂದಾಗ ಹೇಗೆ ರೆಸ್ಪಾನ್ಸ್ ಮಾಡಬೇಕು, ಏನು ವರ್ಕ್ ಅನ್ನೋದೇ ನಿಮಗೆ ಗೊತ್ತಾಗೋದಿಲ್ಲ. ಜೊತೆಗೆ ನಿಮಗೆ ಇಲ್ಲಿ ಒಂದು ಒಳ್ಳೆ ಸ್ಯಾಲ್ರಿನೂ ಕೂಡ ಪ್ರೊವೈಡ್ನ ಮಾಡ್ತಾ ಇದ್ದಾರೆ. ವಾರದಲ್ಲಿ 5 ದಿನ ನೀವು ಇಲ್ಲಿ ಕೆಲಸನ ಮಾಡಬೇಕು. ಫಿಕ್ಸ್ಡ್ ಸ್ಯಾಟರ್ಡೆ ಸಂಡೇ ನಿಮಗೆ ಆಫ್ ಇರುತ್ತೆ. ಒಂದು ಒಳ್ಳೆ ಕೆಲಸ ಅಂತ ಹೇಳ್ಬೋದು. ಈಸಿಯಾಗಿ ನಿಮ್ಮ ಓನ್ ಶೆಡ್ಯೂಲ್ಸಲ್ಲಿ ನಿಮಗೆ ಯಾವಾಗ ಬೇಕು ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಫ್ರೆಷರ್ಸ್ ಆದರೂ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಮಾಡ್ಬೋದಾಗಿರುತ್ತೆ. ಯಾರೆಲ್ಲ ನಮಗೆ ಈಸಿ ಆದಂಥ ಕೆಲಸ ಬೇಕಂತ ಹುಡುಕ್ತಿದ್ರಿ, ಇಲ್ಲಿ ಮಿಸ್ ಮಾಡದೆ ಅಪ್ಲೈನ ಮಾಡಿ. ಇನ್ನು ಈ ವಿಡಿಯೋದಲ್ಲಿ ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಎಕ್ಸಾಕ್ಟಾಗಿ ನಿಮ್ಮ ರೋಲ್ ಏನು ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಅಪ್ಲೈ ಮಾಡೋಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ಬಂದು ಅಪ್‌ಸ್ಟಾಕ್ ಆ್ಯಪಲ್ಲಿ ಪೋಸ್ಟ್ ಆಗಿರುವಂಥ ಜಾಬ್ ಆಗಿರುತ್ತೆ. ನೀವಿಲ್ಲಿ ನೋಡ್ಬೋದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಅನ್ನೋದು ಕೂಡ ಅವರು ಫಸ್ಟಲ್ಲೇ ಮೆನ್ಷನ್ನ ಮಾಡಿದ್ದಾರೆ. ಡೇಟಾ ಎಂಟ್ರಿ ಇಂಟರ್ನ್‌ಶಿಪ್ ಅನ್ನೋ ರೋಲ್ಗೆ ಅವರಿಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಸೊ ಅವರು ಡೇಟಾ ಎಂಟ್ರಿಗಳಿಗೆ ಅಂತ ಹೈರಿಂಗ್ನ ಮಾಡ್ತಿದ್ದಾರೆ. ಇಂಟರ್ನ್‌ಶಿಪ್ ಅಂದರೆ ಇಲ್ಲಿ 3 ಮಂತ್ಸ್ ನಿಮಗೆ ಡ್ಯೂರೇಷನ್ಗೆ ತಗೊಳ್ತಾರೆ. ಲೈಕ್ ನೀವು 3 ಮಂತ್ಸ್ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಕಲಿತಿದ್ದೀರಾ, ವರ್ಕ್ ಕರೆಕ್ಟಾಗಿ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮನ್ನ ಪರ್ಮನೆಂಟಾಗಿ ಫಿಕ್ಸ್ ಮಾಡ್ಕೊತಾರೆ. ಅಥವಾ ನಿಮಗೆ 3 ಮಂತ್ಸ್ ಆದಮೇಲೆ ಎಕ್ಸ್ಪೀರಿಯನ್ಸ್ ಲೆಟರ್ ತೊಗೊಂಡು ಬಿಡಬೇಕು ಅನ್ಸಿದ್ರೆ ಬಿಡ್ಬೋದಾಗಿರುತ್ತೆ. ಸೊ ಅದರಿಂದ ಇಲ್ಲಿ ಇಂಟರ್ನ್ಶಿಪ್ ಅನ್ನೋದವರು ಮೆನ್ಷನ್ನ ಮಾಡಿದ್ದಾರೆ. ಇನ್ನು ಕಂಪ್ನಿ ನೋಡಿದ್ರೆ ಫಿಟ್ನೆಸ್ 2020 ಕಾರ್ಪೊರೇಟ್ ಈವೆಂಟ್ಸ್ಗಳ ಕಂಪ್ನಿಗೆ ಇಲ್ಲಿ ಅವರು ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಅಪ್ಲಿಕೇಶನ್ ಪೋಸ್ಟ್ ಮಾಡಿರೋದು ಬಂದು 26 ಮೇ 2026 ಅನ್ನೋದನ್ನ ಅವರಿಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಹಾಗೆ ನಾವಿಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಎಲಿಜಿಬಿಲಿಟೀಸ್ ಯಾರೆಲ್ಲ ಇಲ್ಲಿ ಅಪ್ಲೈನ ಮಾಡ್ಬೋದು ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಲೈಕ್ ಅಂಡರ್ ಗ್ರಾಜುಯೇಟ್ಸ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಪೋಸ್ಟ್ ಗ್ರಾಜುಯೇಟ್ಸ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಾಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡಬಹುದಾಗಿರುತ್ತೆ. ಇನ್ನು ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿದ್ದೀವಿ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಆ್ಯಂಡ್ ಅದರ್ಸ್ ಓದಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ ಅಂತ ಅವರು ಮೆನ್ಷನ್ನ ಮಾಡಿದ್ದಾರೆ. ಸೊ ನೀವು ಇಲ್ಲಿ ಜಸ್ಟ್ PUC ಪಾಸ್ ಆಗಿದ್ದೀವಿ ಅಥವಾ ಡಿಗ್ರಿ, ಡಿಪ್ಲೊಮೊ, ಕಾಮರ್ಸ್ ಏನೇ ಮಾಡ್ಕೊಂಡಿದ್ರು ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಆದರೆ ಅಟ್ಲೀಸ್ಟ್ ಆದರೂ PUC ಪಾಸ್ ಆಗಿರಬೇಕಾಗಿರುತ್ತೆ. ಹಾಗೆ ನೀವು ಇಲ್ಲಿ ಫ್ರೆಷರ್ ಆದರೂ ಕೂಡ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಇಲ್ಲಿ ಫ್ರೆಷರ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಹಾಗೆ ಇಲ್ಲಿ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಹೇಗಿರುತ್ತೆ ಅನ್ನೋದನ್ನ ಅವರು ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಸಿಂಪಲ್ ಆಗಿ ನಾನು ನಿಮಗೆ ತೋರಿಸ್ಕೊಟ್ಬಿಡ್ತೀನಿ. ಸಿಂಪಲ್ ಆಗಿ ಇದು ವರ್ಕ್ ಬಗ್ಗೆ ಹೇಳ್ಬಿಟ್ಟಿದ್ದಾರೆ, ಅದನ್ನು ಕೂಡ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳ್ಬಿಡ್ತೀನಿ. ಟಾಸ್ಕ್ ಟು ಬಿ ಸಬ್ಮಿಟೆಡ್ ಅಂತ ಕೊಟ್ಟರೆ ಫಸ್ಟ್ನೇದಾಗಿ ರಿಸರ್ಚ್ ಫಾರ್ ದ ಅಟ್ಲೀಸ್ಟ್ 100 ಫುಡ್ ಬ್ಲಾಗ್ಸ್ ಇನ್ ಮುಂಬೈ. ದ ಬ್ಲಾಗರ್ಸ್ ನೀಡ್ ಟು ಬಿ ಬಿಟ್ವೀನ್ 50 to 100K ಫಾಲೋವರ್ಸ್. ಯು ಕ್ಯಾನ್ ಪ್ರಾಂಪ್ಟ್ ChatGPT ಟು ಕಲೆಕ್ಟ್ ದ ಲಿಸ್ಟ್ ಆಫ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಲಿಂಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ 100 ಫುಡ್ ಬ್ಲಾಗರ್ಸ್ ಇನ್ ಮುಂಬೈ ಯಾರೆಲ್ಲ ಇದ್ದಾರೆ ಅವ್ರದ್ದನ್ನ ಸರ್ಚ್ ಮಾಡಬೇಕಾಗಿರುತ್ತೆ. ಇವನ್ ನೀವು ChatGPT ಯೂಸ್ ಮಾಡಿಕೊಂಡು ಪ್ರಾಂಪ್ಟ್ ಹಾಕಿ ಕೂಡ ತೊಗೊಳ್ಬೋದು ಇನ್ಸ್ಟಾಗ್ರಾಮ್ ಲಿಂಕ್ಸ್ಗಳನ್ನ ಅಂತ ಅವರು ಕೊಟ್ಟಿದ್ದಾರೆ. ಸೊ ಈಸಿಯಾಗಿ 1 or 2 ಮಿನಿಟ್ಸಲ್ಲಿ ನೀವು ChatGPTಲಿ ಪ್ರಾಂಪ್ಟ್ನ ಹಾಕಿದ್ರೆ ಅದು ಕೊಡುತ್ತೆ. ಅಲ್ಲಿರೋ ಲಿಸ್ಟ್ಗಳನ್ನ ನೀವು ಇಟ್ಕೊಬೇಕು. ಅದರಲ್ಲಿ 50 to 100 ಫಾಲೋವರ್ಸ್ ಯಾರ್ಯಾರಿಗಿದೆ ಅದನ್ನು ನೀವು ನೋಟ್ ಡೌನ್ ಮಾಡ್ಕೊಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ 25 ಪ್ರೊಫೈಲ್ಸ್ ಎಂಗೇಜಿಂಗ್ ರೇಟ್ ಆಫ್ ಮೋರ್ ದ್ಯಾನ್ 3% ಇರೋರನ್ನ ನೀವು ಅವ್ರಿಗೆ ಹೇಳಬೇಕು ಅಥವಾ ಕಳಿಸ್ಬೇಕು ಅನ್ನೋದನ್ನ ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಆವ್ರೇಜ್ ಲೈಕ್ಸ್
in last 5 posts number of total followers if you have 10 likes and 100 followers ಅಂತ ಕೊಟ್ಟಿದ್ದಾರೆ. ಸೊ ನೀವು ಸೆಲೆಕ್ಟ್ ಮಾಡುವಂಥ ಅಥವಾ ಲಿಸ್ಟಲ್ಲಿ ಬಂದಿರುವಂಥ ಫಾಲೋವರ್ಸಲ್ಲಿ ಅವ್ರಿಗೇನಾದರೂ ಲಾಸ್ಟ್ 5 ಪೋಸ್ಟ್ಗಳಲ್ಲಿ 10 ಲೈಕ್ಸ್ಗಳು ಬಂದಿದೆ ಅಥವಾ 100 ಫಾಲೋವರ್ಸ್ ಆ ರೀತಿ ಅಥವಾ 10% ಇದೆ ಅಂದರೂ ಕೂಡ ನೀವಿಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡ್ಬೋದು ಅಥವಾ ನೋಟ್ ಡೌನ್ ಮಾಡ್ಬೋದು ಅನ್ನೋದನ್ನ ಅವರಿಲ್ಲಿ ಕೊಡ್ತಾ ಇದ್ದಾರೆ. ಸೊ ಈ ರೀತಿಯಾದಂಥದ್ದು ನಿಮ್ಮ ಕೆಲಸ ಇರುತ್ತೆ. ಇನ್ನು ಡೀಟೇಲ್ ಆಗಿ ಹಾಗೆ ಶಾರ್ಟ್ ಆಗಿ ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ಬಿಡ್ತೀನಿ. ವಿ ಆರ್ ಸೀಕಿಂಗ್ ಹೈಲಿ ಮೋಟಿವೇಟೆಡ್ ಡೇಟಾ ಎಂಟ್ರಿ ಇಂಟರ್ನ್ ಟು ಜಾಯಿನ್ ಅವರ್ ಡೈನಾಮಿಕ್ ಟೀಮ್ ಅಟ್ ಫಿಟ್ನೆಸ್ 2020 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು ಡೇಟಾ ಎಂಟ್ರಿ ಇಂಟರ್ನ್ನ ಸರ್ಚ್ ಮಾಡ್ತಾ ಇದ್ದಾರೆ ಅವರ ಡೈನಾಮಿಕ್ ಟೀಮ್ಗೆ. ಹಾಗೆ ಹೈಲಿ ಮೋಟಿವೇಟೆಡ್ ಆಗಿರೋರು ಬೇಕಾಗಿದ್ದಾರೆ ಅನ್ನೋದನ್ನ ಅವರಿಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ as a key player our organization you will be opportunity to work closely with a data management team and assist in maintaining and updating our dashboards with accuracy and effectively ಅನ್ನೋದನ್ನ ಅವರು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಒಂದು ಒಳ್ಳೆ ಆರ್ಗನೈಸೇಷನಲ್ಲಿ ವರ್ಕ್ನ ಮಾಡ್ತೀರಾ, ಅದು ಕೂಡ ಡೇಟಾ ಮ್ಯಾನೇಜ್ಮೆಂಟ್ ಟೀಮ್ ಜೊತೆ ಕ್ಲೋಸ್ ಆಗಿ ನೀವು ಇಲ್ಲಿ ವರ್ಕ್ನ ಮಾಡ್ಬೋದು. ಏನೇ ಡೌಟ್ಸ್ಗಳಿದ್ರೂ ಕೂಡ ಕ್ಲಾರಿಫೈ ಮಾಡಿಸ್ಕೊಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೀವು ಇಲ್ಲಿ ಏನು ಮಾಡಬೇಕಾಗಿರುತ್ತೆ ಅಂದರೆ ಮೇಂಟೈನ್ ಆ್ಯಂಡ್ ಅಪ್ಡೇಟ್ ಅವರ್ ಡ್ಯಾಶ್ ಬೋರ್ಡ್ಸ್ ವಿತ್ ಅಕ್ಯುರಸಿ ಆ್ಯಂಡ್ ಎಫೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಡೇಟಾ ಮ್ಯಾನೇಜ್ಮೆಂಟ್ ಅವ್ರು ಕೊಡುವಂಥ ಇನ್ಫಾರ್ಮೇಷನ್ಸ್ಗಳನ್ನ ಅಥವಾ ನೀವೇ ಸರ್ಚ್ ಮಾಡಿರುವಂಥ ಇನ್ಫಾರ್ಮೇಷನ್ಸ್ಗಳನ್ನ ಅವರ ಡ್ಯಾಶ್ ಬೋರ್ಡಲ್ಲಿ ಅಪ್ಡೇಟ್ ಮಾಡಬೇಕಾಗಿರುತ್ತೆ ಅಥವಾ ಎಂಟ್ರಿ ಮಾಡಬೇಕಾಗಿರುತ್ತೆ ಅನ್ನೋದನ್ನ ಅವರಿಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಸೆಲೆಕ್ಟೆಡ್ ಇಂಟರ್ನ್ಸ್ ಡೇ ಟು ಡೇ ರೆಸ್ಪಾನ್ಸಿಬಿಲಿಟೀಸ್ ಇನ್ಕ್ಲೂಡೆಡ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಸೆಲೆಕ್ಟ್ ಆದರೆ ನಿಮ್ಗೆ ಇಲ್ಲಿ ಆನ್ಬೋರ್ಡಿಂಗ್ ಆದಮೇಲೆ ಡೇ ಟು ಡೇ ರೆಸ್ಪಾನ್ಸಿಬಿಲಿಟೀಸ್ ಏನೇನಿರುತ್ತೆ ಅಂತ ನೋಡೋದಾದರೆ ಇಲ್ಲಿ ಇನ್ಪುಟ್ ಆ್ಯಂಡ್ ಅಪ್ಡೇಟ್ ಕಸ್ಟಮರ್ ಇನ್ಫಾರ್ಮೇಷನ್ಸ್ ಇನ್ ಅವರ್ ಡ್ಯಾಶ್ ಬೋರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಅವರ ಡ್ಯಾಶ್ ಬೋರ್ಡ್ ಒಂದು ಕೊಟ್ಟಿರ್ತಾರೆ ಗೂಗಲ್ ಶೀಟ್ ಅಥವಾ ಎಕ್ಸೆಲ್ನ, ಅಲ್ಲಿ ನೀವು ಅವ್ರು ಕೊಟ್ಟಿರೋಂಥ ಡೇಟಾಗಳನ್ನ ಅಥವಾ ಇನ್ಫಾರ್ಮೇಷನ್ಸ್ನ ಇನ್ಪುಟ್ ಮಾಡಬೇಕಾಗಿರುತ್ತೆ, ಅಂದರೆ ಟೈಪ್ ಮಾಡಬೇಕಾಗಿರುತ್ತೆ ಅಥವಾ ಎಂಟ್ರಿ ಮಾಡಬೇಕಾಗಿರುತ್ತೆ, ಕಾಪಿ ಪೇಸ್ಟ್ ಮಾಡಬೇಕಾಗಿರುತ್ತೆ ಅನ್ನೋದನ್ನ ಅವರಲ್ಲಿ ಹೇಳ್ತಾ ಇದ್ದಾರೆ. ಮೂರಲ್ಲಿ ನೀವು ಯಾವುದನ್ನು ಬೇಕಾದ್ರೂ ಮಾಡ್ಬೋದು. ನಾನು ನೋಡಿ ಟೈಪ್ ಮಾಡ್ತೀನಿ ಅಂದರೂ ಮಾಡ್ಬೋದು, ಅಥವಾ ಅಲ್ಲಿಂದ ಕಾಪಿ ಪೇಸ್ಟ್ ಮಾಡ್ತೀನಿ ಅಂದರೂ ಮಾಡ್ಬೋದು, ನೋಡ್ಕೊಂಡು ಎಂಟ್ರಿ ಮಾಡ್ತೀನಿ ಅಂದರೂ ಮಾಡ್ಬೋದು, ಆ ರೀತಿ ನೀವು ಮಾಡ್ಬೋದು ಅನ್ನೋದನ್ನ ಅವರಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಪರ್ಫಾರ್ಮ್ ಡೇಟಾ ಕಲೆಕ್ಟಿಂಗ್ ಆ್ಯಂಡ್ ವೆರಿಫೈಯಿಂಗ್ ಆ್ಯಂಡ್ ಎನ್ಶೋರಿಂಗ್ ಡೇಟಾ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕಲೆಕ್ಟ್ ಮಾಡಿರ್ತೀರ ಅಲ್ವಾ ಕೆಲವೊಂದ್ಸಲ ಚಾಟ್‌ಜಿಪಿಟಿಯಲ್ಲಿ, ಅದು ಕರೆಕ್ಟಾಗಿದೆಯಾ ಅಲ್ವಾ ಅಂತ ಚೆಕ್ ಮಾಡಿ ಅಲ್ಲಿ ಎಂಟ್ರಿ ಮಾಡೋದು ಕೂಡ ಇರುತ್ತೆ ಅನ್ನೋದನ್ನ ಅವರಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಹೆಲ್ಪ್ ವಿತ್ ಲೀಡಿಂಗ್ ಜನರೇಷನ್ಸ್ ಎಫೆಕ್ಟಿವ್ಲಿ ಆ್ಯಂಡ್ ಇಮೇಲ್ ಆ್ಯಂಡ್ ಲಿಂಕ್ಡ್ಇನ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಸೆಲೆಕ್ಟ್ ಆಗಿರೋಂಥ ಲೀಡ್ಸ್ ಅಥವಾ ಲೀಡ್ ಜನರೇಟ್ ಆಗಿರುತ್ತೆ ಅಲ್ವಾ, ಅವ್ರಿಗೆ ಇಮೇಲ್ ಅಥವಾ ಲಿಂಕ್ಡ್ಇನ್ ಪ್ರೊಫೈಲ್ನ ಚೆಕ್ ಮಾಡಬೇಕಂದ್ರೂ ಕೆಲವೊಂದು ಸಲ ನೀವು ಇಲ್ಲಿ ಅವ್ರಿಗೆ ಹೆಲ್ಪ್ ಮಾಡಬೇಕಾಗಿರುತ್ತೆ ಅನ್ನೋದನ್ನ ಅವರಲ್ಲಿ ಮೆನ್ಷನ್ ಮಾಡಿರೋವಂಥದ್ದು. ಇನ್ನು ನೆಕ್ಸ್ಟ್ ಇದು ಸಿಂಪಲ್, ಇಷ್ಟೇ 3 ಸ್ಟೆಪ್ಸ್ ನಿಮಗೆ ಇರೋವಂಥದ್ದು. ನೀವು ಜಸ್ಟ್ ಅವ್ರು ಕೊಟ್ಟಿರುವಂಥ ಡೇಟಾಗಳನ್ನ ಡ್ಯಾಶ್ ಬೋರ್ಡ್ಸಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ ಅಥವಾ ಟೈಪ್ ಮಾಡಬೇಕಾಗಿರುತ್ತೆ. ನಿಮಗೆ ಏನಾದ್ರು ಸರ್ಚ್ ಮಾಡೋಕ್ಕೆ ಅಂತ ಯಾವಾಗಾದರೂ ಹೇಳಿದ್ರೆ ಚಾಟ್‌ಜಿಪಿಟಿ ಯೂಸ್ ಮಾಡಿಕೊಂಡು ಸರ್ಚ್ ಮಾಡಿ ಬಂದಿರೋಂಥ ರಿಸಲ್ಟ್ಸ್ಗಳನ್ನ ಜಸ್ಟ್ ಕಾಪಿ ಪೇಸ್ಟ್ ಮಾಡಬೇಕಾಗಿರುತ್ತೆ. ಅವ್ರು ಏನಾದ್ರು ಇಮೇಲ್ ಮಾಡೋದಕ್ಕೆ ಅವರ ಇಮೇಲ್ಗಳು ಬೇಕು ಅಥವಾ ಲಿಂಕ್ಡ್ಇನ್ ಐಡಿಗಳು ಬೇಕಂದರೆ ಅವ್ರಿಗೆ ಅದನ್ನು ಸೆಂಡ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡ್ರಿ, ಇಫ್ ಯು ಆರ್ ಅ ಡೀಟೇಲ್ ಓರಿಯೆಂಟೆಡ್ ಇಂಡಿವಿಜುವಲ್ ವಿತ್ ಪ್ಯಾಷನ್ ಟು ಫಿಟ್ನೆಸ್ ಆ್ಯಂಡ್ ಲೀಡ್ ಜನರೇಟಿಂಗ್ ವಿ ವಾಂಟ್ ಟು ಹಿಯರ್ ಫ್ರಮ್ ಯು ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಇಲ್ಲಿ ಫಿಟ್ನೆಸ್ ಅಥವಾ ಲೀಡ್ ಜನರೇಟಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅಥವಾ ನೀವೇನಾದರೂ ಈ ರೀತಿಯಾದಂಥ ಫೀಲ್ಡಲ್ಲಿ ಡೀಟೇಲ್ ಓರಿಯೆಂಟೆಡ್ ಆಗಿ ಕೆಲಸ ಮಾಡೋದಕ್ಕೆ ಇಷ್ಟಪಟ್ಟರೆ ನೀವಿಲ್ಲಿ ಹೇಳ್ಬೋದು, ನಾವು ಕೇಳೋದಕ್ಕೆ ಅಥವಾ ನಿಮ್ಮನ್ನ ಹೈಯರ್ ಮಾಡೋಕ್ಕೆ ಇಷ್ಟಪಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಜಾಯಿನ್ ಅವರ್ಸ್ ಫಿಟ್ನೆಸ್ 2022 ಆ್ಯಂಡ್ ಕಿಕ್ ಸ್ಟಾರ್ಟ್ ಯುವರ್ ಕೆರಿಯರ್ ಇನ್ ಎಕ್ಸಿಕ್ಟಿಂಗ್ ವರ್ಲ್ಡ್ ಆಫ್ ಡೇಟಾ ಎಂಟ್ರಿ, ಅಪ್ಲೈ ನೌ ಆ್ಯಂಡ್ ಬಿ ಅ ಪಾರ್ಟ್ ಆಫ್ ಅವರ್ ಟೀಮ್ ಅಂತ ಕೊಟ್ಟಿದ್ದಾರೆ. ಸೊ ನಮ್ಮ ಕಂಪ್ನಿಯಾದಂಥ ಫಿಟ್ನೆಸ್ 2022ಅಲ್ಲಿ ನಿಮ್ಮ ಕೆರಿಯರ್ನ ಕಿಕ್ ಸ್ಟಾರ್ಟ್ ಮಾಡ್ಬೋದು ಡೇಟಾ ಎಂಟ್ರಿ ರೋಲಲ್ಲಿ ಅನ್ನೋದನ್ನ ಅವರಲ್ಲಿ ಮೆನ್ಷನ್ನ ಮಾಡ್ತಾ ಇದ್ದಾರೆ. ಸೊ ಇದಿಷ್ಟು ರೋಲ್ ಬಗ್ಗೆ ಅಥವಾ ನೀವು ಏಕೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಅದನ್ನು ಬಿಟ್ಟು ಕೂಡ ಇಲ್ಲಿ ನಿಮಗೆ ಮೇನ್ ಪಾಯಿಂಟ್ ಒಂದನ್ನು ಕೊಟ್ಟಿದ್ದಾರೆ. ನೀವಿಲ್ಲಿ ನೋಡ್ಬೋದು, ಇಫ್ ಯು ಆರ್ ಎನ್ ಎಂಪ್ಲಾಯರ್ ಆಸ್ಕಿಂಗ್ ಯು ಟು ಪೇ ಅ ಕೈಂಡ್ ಆಫ್ ಫೀಸ್ ಪ್ಲೀಸ್ ನೋಟಿಫೈ ಅಸ್ ಇಮಿಡಿಯೇಟ್ಲಿ. ಅಪ್ಸ್ಟಾಕ್ ಡಸ್ ನಾಟ್ ಚಾರ್ಜ್ ಎನಿ ಫೀಸಸ್ ಫ್ರಮ್ ಅವರ್ ಅಪ್ಲಿಕೆಂಟ್ಸ್ ಆ್ಯಂಡ್ ವಿ ಡೋ ನಾಟ್ ಅಲೋ ಅದರ್ ಕಂಪನೀಸ್ ಆಲ್ಸೋ ಟು ಡೂ ಸೋ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಹತ್ರ ಇಲ್ಲಿ ಯಾರು ಅಮೌಂಟ್ನ ಕೇಳಿದ್ರು ಅಥವಾ ಫೀಸ್ ಪೇ ಮಾಡಬೇಕು ಅಂದರೆ ನೀವು ಪೇ ಮಾಡೋ ನೆಸೆಸಿಟಿ ಇರೋದಿಲ್ಲ. ತಕ್ಷಣ ನಮಗೆ ಇಲ್ಲಿ ನೋಟಿಫೈ ಮಾಡ್ಬೋದು. ಅಪ್ಸ್ಟಾಕಲ್ಲಿ ನಾವು ಯಾವುದೇ ರೀತಿ ಫೀಸ್ ಮತ್ತು ಚಾರ್ಜಸ್ಗಳನ್ನ ತೊಗೊಳೋದಿಲ್ಲ, ತೊಗೊಳೋವಂಥ ಕಂಪನೀಸ್ಗೂ ಕೂಡ ನಾವು ಎಂಟರ್ಟೈನ್ಮೆಂಟ್ ಮಾಡೋದಿಲ್ಲ ಅಂತ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಯಾವುದೇ ರೀತಿ ಫೀಸ್ ಅಥವಾ ಚಾರ್ಜಸ್ಗೆ ನೀವು ಪೇ ಮಾಡೋ ನೆಸೆಸಿಟಿ ಇಲ್ಲ ಅನ್ನೋದನ್ನ ಅವರು ಡೈರೆಕ್ಟಾಗಿ ಮೆನ್ಷನ್ನ ಮಾಡಿದ್ದಾರೆ. ಸೊ ಇದೊಂದು ಜೆನ್ಯೂನ್, ಯಾವುದೇ ರೀತಿ ಫೀಸ್ ಇರೋದಿಲ್ಲ, ಏನೂ ಇಲ್ಲ, ವಿತೌಟ್ ಇನ್ವೆಸ್ಟ್ಮೆಂಟಿಗೆ ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಹಾಗೆ ಸ್ವಲ್ಪ ಕೆಳಗೆ ಬಂದರೆ ನೀವಿಲ್ಲಿ ನೋಡ್ಬೋದು,
ಇಂಟರ್ನ್‌ಶಿಪ್ ಲೊಕೇಶನ್ ನೋಡಿದ್ರೆ ಪ್ಯಾನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಂಡಿಯಾದಲ್ಲಿ ಎಲ್ಲಿಂದ ಬೇಕಾದರೂ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಲೈಕ್ ಡ್ಯೂರೇಷನ್ಸ್ ಕೂಡ ನಿಮಗೆ ನೋಡಿದ್ರೆ 3 ಮಂತ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಅದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನು ವರ್ಕಿಂಗ್ ಡೇಸ್ ನೋಡಿದ್ರೆ ನಿಮಗೆ 5 ಡೇಸ್ ಅಂತ ಕೊಟ್ಟಿದ್ದಾರೆ. ಸೊ ಮಂಡೇ ಟು ಫ್ರೈಡೇ ನೀವು ಇಲ್ಲಿ ಕೆಲಸನ ಮಾಡಬೇಕು. ಫಿಕ್ಸ್ಡ್ ಸ್ಯಾಟರ್ಡೆ ಸಂಡೇ ನಿಮಗೆ ಆಫ್ ಇರುತ್ತೆ. ಹಾಗೆ ಇಲ್ಲಿ ವರ್ಕ್ ಟೈಪ್ ನೋಡಿದ್ರೆ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್. ಹಾಗೆ ಪಾರ್ಟ್ ಟೈಮ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ದಿನದಲ್ಲಿ ನಿಮಗೆ 2 to 3 ಅವರ್ಸ್ ಅಥವಾ 1 to 2 ಅವರ್ಸ್ ಇದೆ ಅಂದರೆ ಸಾಕಾಗಿರುತ್ತೆ. ಈಸಿಯಾಗಿ ನೀವು ಇಲ್ಲಿ ಪಾರ್ಟ್ ಟೈಮಲ್ಲಿ ವರ್ಕ್ ಕೂಡ ಮಾಡ್ಕೊಬೋದು. ಇನ್ನು ಪೀಕ್ ನೋಡಿದ್ರೆ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ, ಆಫರ್ ಲೆಟರ್ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಇದು ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಆಗಿರುತ್ತೆ ಅನ್ನೋದನ್ನ ಅವರು ಕೊಡ್ತಾ ಇದ್ದಾರೆ. ಸೊ ನಿಮ್ಮ ಏನಾದರೂ 3 ಮಂತ್ಸ್ ಅಥವಾ 6 ಮಂತ್ಸ್ಗೆ ನಾವು ಕೆಲಸ ಹುಡುಕ್ತಾ ಇದ್ದೀವಿ ಅಥವಾ ಒಂದು ಎಕ್ಸ್ಪೀರಿಯನ್ಸ್ ಲೆಟರ್ಗೋಸ್ಕರ ನಾವಿಲ್ಲಿ ಕೆಲಸನ ಹುಡುಕ್ತಾ ಇದ್ದೀವಿ ಅಂದರೆ ಈಸಿಯಾಗಿ ನೀವು ಇಲ್ಲಿ ಅಪ್ಲೈನ ಮಾಡಿ ಕೆಲಸನ ಮಾಡ್ಬೋದು. 3 ಮಂತ್ಸ್ ಡ್ಯೂರಿಯೇಷನ್ಸ್ ಇರುತ್ತೆ, ಸರ್ಟಿಫಿಕೇಟ್ಸ್ ಕೊಡ್ತಾರೆ, ಆಫರ್ ಲೆಟರ್ ಜೊತೆಗೆ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಆಗಿರುತ್ತೆ. ಹಾಗೆ ಇಲ್ಲಿ ನೀವು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಅಥವಾ ಡೇಟಾಗಳು ಕೂಡ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಕೊಬೋದು. ಇದಿಷ್ಟು ರೋಲ್ ಬಗ್ಗೆ ಅಥವಾ ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಆಗಿರುತ್ತೆ. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ ನೀವು ಕಂಪ್ಲೀಟ್ಲಿ ಟಾಪಿಗೆ ಬರಬೇಕಾಗಿರುತ್ತೆ. ಇಲ್ಲಿ ಆವಾಗ ನಿಮಗೆ ಒಂದು ಆಪ್ಷನ್ಸ್ ಕಾಣುತ್ತೆ. ಸೊ ಇಲ್ಲಿ ನಿಮಗೆ ಅಪ್ಲೈ ಅನ್ನೋ ಬಟನ್ ಬರುತ್ತೆ. ಆ್ಯಕ್ಚುಲಿ ನಾನು ಇಲ್ಲಿ ಇದು ಜೆನ್ಯೂನ್ ಅಲ್ವಾ ಏನು ಪ್ರೊಸೆಸ್ ಇದೆ ಅಂತ ನೋಡೋದಕ್ಕೆ ಇಲ್ಲಿ ಅಪ್ಲೈ ಮಾಡಿ ಆಲ್ರೆಡಿ ನೋಡಿದ್ದೀನಿ. ಸಿಂಪಲ್ ಆದಂಥ ಪ್ರೊಸೆಸ್ ಇದೆ. ಇಲ್ಲಿ ಜಸ್ಟ್ ಅಪ್ಲೈ ಅನ್ನೋ ಆಪ್ಷನ್ ಬರುತ್ತೆ. ಇಲ್ಲಿ ನೀವು ಕ್ಲಿಕ್ನ ಮಾಡಿದ್ರೆ ಡೈರೆಕ್ಟಾಗಿ ಅದು ನಿಮಗೆ ಲ್ಯಾಪ್ಟಾಪಲ್ಲಿ ಏನು ನಿಮ್ಮದು ಪ್ರೊಫೈಲ್ ಇದೆ ಅದರ ಡೀಟೇಲ್ಸ್ಗಳನ್ನ ತೊಗೊಳುತ್ತೆ. ಎಕ್ಸ್ಟ್ರಾ ಡೀಟೇಲ್ಸ್ಗಳು ಏನಾದ್ರು ಕೇಳಿದ್ರೆ ಲೈಕ್ ನಿಮ್ಮ ಎಜುಕೇಷನ್ ಆಗಿರ್ಬೋದು, ಪರ್ಸ್ನಲ್ ಇಮೇಲ್ ಐ ಡಿ ಮತ್ತು ಏನಾದ್ರು ಮೆನ್ಷನ್ ಮಾಡೋದಕ್ಕೆ ಕೇಳಿದರೆ ಅದನ್ನು ಕೊಟ್ಟು ನೀವು ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಡೈರೆಕ್ಟಾಗಿ ಇದು ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ ಐ ಡಿ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ಲೆಸ್ ಮತ್ತು ಜಂಕ್ ಫೋಲ್ಡರ್ಗಳನ್ನ ಚೆಕ್ ಮಾಡ್ಕೊತಾ ಇರಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಇದು ಬಿಟ್ಟು ನಿಮ್ಗೆ ಏನಾದ್ರು ಡೌಟ್ಸ್ಗಳಿದೆ, ಕ್ವೆಶನ್ಸ್ಗಳಿದೆ ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು. ನಾನು ನಿಮಗೆ ಅಲ್ಲಿ ಕ್ಲಿಯರ್ ಮಾಡಿ ಕೊಡ್ತೀನಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡಿದ್ರು ಅಂತ ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಆಗಿ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.